ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯ್ರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿಯಲ್ಲಿ. ಇವತ್ತು ನಾನು ಕ್ಯಾಸ್ಟರ್ ಆಯಿಲ್ ಅಥವಾ ಈ ಕ್ಯಾಸ್ಟರ್ ಗಿಡದ ಬಗ್ಗೆ ಅಥವಾ ಹರಳು ಗಿಡ ಅಂತ ಹೇಳ್ತೀವಿ, ಎರಂಡ ಗಿಡ ಅಂತ ಇದೆ, ಈ ಗಿಡದ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡಲಿಕ್ಕೆ. ಇದರ ಮೇನ್ ಆಗಿ ಇದರ ಎಲ್ಲ ಪಾರ್ಟ್ಗಳನ್ನು ಬೇರೆ ಬೇರೆ ಕಂಡೀಷನ್ಸ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನೋವುಗಳ ಸಂದರ್ಭದಲ್ಲಿ ಇದರ ಬೇರಿನ ಕಷಾಯವನ್ನು ಯೂಸ್ ಮಾಡಿದ್ರೆ, ಹಾಗೆ ಲೋಕಲೈಸ್ಡ್ ಪೇನ್ಗಳಲ್ಲಿ ಇದರ ಎಲೆಗಳನ್ನು ಸಹ ನಾವು ಪೇನಿಗೆ ಯೂಸ್ ಮಾಡ್ತೀವಿ. ಹಾಗೆ ಇದರ ಬೀಜದಿಂದ ತೆಗೆದಿರುವಂತಹ ಆಯಿಲ್ ಅಥವಾ ಈ ಕ್ಯಾಸ್ಟರ್ ಆಯಿಲ್ ಅನ್ನುವಂಥದ್ದು ಉತ್ತಮವಾದ ಪೊಟೆಂಟ್ ಆಗಿರುವಂತಹ ಒಂದು ವಾತ ಅನುಲೋಮನ ಆಗಿದ್ದು, ದೇಹದಲ್ಲಿ ಅಕ್ಯುಮುಲೇಟ್ ಆಗಿರೋ ವಾತವನ್ನು ಹೊರಗಡೆ ಹಾಕ್ಲಿಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ಉತ್ತಮವಾದಂತಹ ಒಂದು ಲ್ಯಾಕ್ಸೇಟಿವ್ಸ್ ಆಗಿಯೂ ಸಹ ಆಗ್ತದೆ. ಯಾರಿಗೆ ಮೋಷನ್ ಗಟ್ಟಿ ಆಗುತ್ತದೆ ಅಂತ ಸಂದರ್ಭದಲ್ಲಿ ಇದನ್ನ ಲ್ಯಾಕ್ಸೇಟಿವ್ ಆಗಿ ಕೊಡ್ತೇವೆ. ಇದಲ್ಲದೆ ಅದೆಷ್ಟೋ ಜನ ಇದನ್ನ ಆಯಿಲ್ ಅನ್ನ ಸೇವನೆ ಮಾಡ್ತಾರೆ, ಜಸ್ಟ್ ದೇಹವನ್ನು ಶುದ್ಧಿ ಮಾಡ್ಲಿಕ್ಕೋಸ್ಕರ ಸಹ ಇದನ್ನ ಸೇವನೆ ಮಾಡುವಂಥದ್ದು. ಹಾಗೆ ಯಾವ್ದಾದ್ರು ಭಾಗದಲ್ಲಿ ಮೊಣಕಾಲು ನೋವು ಅಂತಹ ಭಾಗದಲ್ಲಿ ಪೇನ್ ಇದ್ರೆ ಈ ಎಲೆಯನ್ನ ಅಲ್ಲಿಗೆ ಬಿಸಿ ಮಾಡಿಬಿಟ್ಟು ಎಣ್ಣೆಯನ್ನು ಹಚ್ಚಿ ಎಲೆಯನ್ನ ಕಟ್ಟುವುದರ ಮುಖೇನ ಇದನ್ನ ರೋಗ ಒಂದು ನೋವಿನ ಒಂದು ನಿವಾರಣೆಗೆ ಸಹ ಇದು ಬಹಳಷ್ಟು ಶಕ್ತಿಶಾಲಿಯಾದಂತಹ ಒಂದು ಕೆಲಸ ಮಾಡುತ್ತೆ. ಸೊ ಈ ಕ್ಯಾಸ್ಟರ್ ಗಿಡದ ಪ್ರತಿಯೊಂದು ಬೇರ್ ಇರ್ಬೋದು, ಕಾಯಿ ಇರ್ಬೋದು, ಎಲೆ ಇರ್ಬೋದು, ತೊಗಟೆ ಇರ್ಬೋದು, ಪ್ರತಿಯೊಂದು ಸಹ ಉತ್ತಮವಾದಂತಹ ಒಂದು ಮೆಡಿಸಿನ್ ಪ್ರಾಪರ್ಟಿಯನ್ನು ಹೊಂದಿದೆ. ಇದು ಎಲ್ಲರೂ ತಮ್ಮ ಮನೆಗಳಲ್ಲಿ ನಿರ್ಭಯೆಯಿಂದಾಗಿ ಈ ಗಿಡವನ್ನು ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ವಿಷಕಾರಕ ಅಂಶಗಳು ಇಲ್ಲದೆ ಇರೋದ್ರಿಂದ ಇದನ್ನ ಖಂಡಿತವಾಗ್ಲೂ ಪ್ರತಿನಿತ್ಯ ಯೂಸ್ ಮಾಡ್ಬೋದು. ಧನ್ಯವಾದಗಳು.